ನೋಡಿ ಈ ಥರ ಸಾಸು ಚಟ್ನಿ ಹಾಕ್ಕೊಂಡ್ಬಿಟ್ಟು ಈ ಥರ ಒತ್ತಿಬಿಡೋಣ. ಈಗ ಇದ್ರ ಮೇಲೆ ನಾವು ಮಾಡ್ಕೊಂಡಿರೋ ಪುಡಿ ಹಾಕ್ಕೊಳ್ಳೋಣ. ಒಣ ಕೊಬ್ಬರಿ ಶೇಂಗಾ ಎಲ್ಲ ಹಾಕಿದ ಪುಡಿ ಹಾಕ್ಕೊಳ್ಳೋಣ. ಇದ್ರ ಮೇಲೆ ಈಗ ಒಂದು ವಡೆ ಇಟ್ಕೊಳ್ಳೋಣ. ಈ ಒಂದು ಎರಡು ಫ್ರೈ ಮಾಡಿದ ಮೆಣಸಿನ್ಕಾಯಿ ಇಟ್ಕೋಬೋದು. ಈ ಥರ ಮೆಣಸಿನ್ಕಾಯಿ ಇಟ್ಕೋಬೇಕು. ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ವಡಾಪಾವ್ ಮಾಡೋದು ತೋರಿಸ್ತಾ ಇದ್ದೀನಿ ನಾನು. ಈಗ ನೋಡಿ ವಡೆಗಳನ್ನು ಮಾಡ್ಕೊಂಡಾಗಿದೆ. ಒಣ ಕೊಬ್ಬರಿ, ಬಿಳಿ ಎಳ್ಳು, ಒಣಮೆಣಸು, ಒಂದು 4 ಬೆಳ್ಳುಳ್ಳಿ ಹೆಸರು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಇಲ್ಲಿ ಶೇಂಗಾ ಹುರ್ಕೊಳ್ಳೋಣ. ಈಗ ನಾನು ಕಡಲೆ ಬೀಜನೂ ಹುರ್ಕೊಂಡಾಗಿದೆ. ಈಗ ಇದೆರಡನ್ನೂ ಸೇರಿಸಿ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಈಗ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ನಾನು ಕೆಂಪು ಚಟ್ನಿ ಪುಡಿ ಹರ್ಕೊಂಡಾಗಿದೆ. ಇದಕ್ಕೆ ಬದಲು ನೀವು ಶೇಂಗಾ ಚಟ್ನಿ ಪುಡಿನೂ ಹಾಕ್ಕೋಬೋದು. ನಂದು ಒಣಮೆಣಸು ಅಷ್ಟು ಕಲರ್ ಇಲ್ಲ. ಕಾಶ್ಮೀರಿ ಮಿರ್ಚಿ ಹಾಕಿದರೆ ಒಳ್ಳೆ ಕಲರ್ ಬರುತ್ತೆ. ಇದೇ ಮಿಕ್ಸಿ ಜಾರಿಗೆ ಒಂದು 3 ಮೆಣಸಿನ್ಕಾಯಿ, ಹಸಿಮೆಣಸು, ಒಂದು 4-5 ಬೆಳ್ಳುಳ್ಳಿ ಹೆಸರು, 1 ಇಂಚು ಶುಂಠಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತರಿಯಾಗಿ ಹರ್ಕೋಬೇಕು. ಈ ವಡಾಪಾವನ್ನ ಬೋಂಡ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ 3/4 ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಈಗ ಈ ಹಿಟ್ಟಿಗೆ ನಾವು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಈಗ ಹಿಟ್ಟಿಗೆ ಉಪ್ಪು ಅರಿಶಿನ ಹಾಕ್ಕೊಂಡಿದ್ದೀನಿ. ನಾನು ಒಂದು 1/4 ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಅಜ್ವಾನನ 1/4 ಸ್ಪೂನ್ಗಿಂತ ಕಮ್ಮಿ ಹಾಕ್ಕೊಂಡಿದ್ದೀನಿ. ಹಿಟ್ಟನ್ನು ಕಮ್ಮಿ ತೊಗೊಂಡಿರೋದ್ರಿಂದ ನಾನು ಅಜ್ವಾನನ್ನು ಕಮ್ಮಿ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ಒಂದು ಸಲ ಕಲಿಸ್ಕೊಂಬಿಡೋಣ ಹಿಟ್ಟೊಟ್ಟಿಗೆ. ಈಗ ಇಷ್ಟು ಒಂದು ಸಲ ಕಲಿಸ್ಕೊಂಬಿಡೋಣ. ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ತುಂಬ ದಪ್ಪನೂ ಅಲ್ಲ, ತುಂಬ ನೀರು ಅಲ್ಲ, ಆ ಥರ ಕಲಿಸ್ಕೋಬೇಕು. ನೋಡಿ ಹಿಟ್ಟು ಈ ಅಳತೆ ಕಲಿಸ್ಕೋಬೇಕು. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡ್ರೂ ಪರವಾಗಿಲ್ಲ. ಒಟ್ಟು ನಮಗೆ ಪಲ್ಯ ಒಂಚೂರು ಮುಳುಗಬೇಕು. ಹಿಟ್ಟಲ್ಲಿ ಪಲ್ಯ ನೀಟಾಗಿ ಮುಳುಗಬೇಕು, ಅಲ್ಲಿವರೆಗೆ ಕಲಿಸ್ಕೊಳ್ಳಿ. ಇನ್ನು ಸ್ವಲ್ಪ ಸೋಡಾ ಹಾಕುವಾಗ ಹಿಟ್ಟು ಇನ್ನು ಸ್ವಲ್ಪ ಮೆದು ಆಗುತ್ತೆ. ಇದನ್ನು ಬೋಂಡ ಕಾಸ್ಕೊಳ್ಳುವಾಗ ಸೋಡಾ ಹಾಕ್ಕೊಳ್ಳೋಣ. ನಾನಿಲ್ಲಿ ಪಲ್ಯ ಮಾಡಲಿಕ್ಕೆ 3 ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಆಲೂಗಡ್ಡೆ ಪಲ್ಯ ಮಾಡಲಿಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಸಣ್ಣ ಸ್ಪೂನಲ್ಲಿ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ. ಈಗ ನಾವು ತರಿಯಾಗಿ ಅರ್ದಿಟ್ಕೊಂಡಿದ್ದು ಹಸಿಮೆಣಸಿನ ಪೇಸ್ಟ್ ಹಾಕ್ಕೊಳ್ಳೋಣ. ಅರಿಶಿಣ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ಳೋಣ. ಈಗ ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಸಿಪ್ಪೆ ತೆಗೆದು ಕಿವುಚಿಟ್ಕೊಂಡಿದ್ದು ಆಲೂಗಡ್ಡೆನ ಹಾಕ್ಕೊಂಬಿಡೋಣ. ಈಗ ಚೆನ್ನಾಗಿ ಬೆರೆಸ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಪಲ್ಯ ರೆಡಿ ಮಾಡ್ಕೊಂಬಿಡಿ. ಇದು ಸ್ವಲ್ಪ ಈಗ ಆರಕ್ಕೆ ಬಿಟ್ಬಿಡೋಣ. ಈಗ ಕಲಿಸ್ಕೊಂಡು ಹಿಟ್ಟಿಗೆ ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಬೋಂಡ ಕಾಯಿಸ್ಕೊಳ್ಳಿಕ್ಕೆ. ಎಣ್ಣೆ ಕಾಯೋವರೆಗೂ ನಾವು ಮಾಡಿಟ್ಕೊಂಡಿರೋ ಪಲ್ಯದಿಂದ ಬೋಂಡಕ್ಕೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಉಂಡೆಗಳನ್ನು ಮಾಡ್ಕೋತಾ ಹೋಗೋಣ. ಕಲಸಿಟ್ಟು ಹಿಟ್ಟಿಗೆ ನಾವು ಮಾಡಿಕೊಂಡು ಉಂಡೆಗಳನ್ನು ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಈಗ
ಬೋಂಡ ಒಂದೊಂದೇ ಹಾಕ್ಕೊಳ್ಳೋಣ. ಬೋಂಡ ಕಾಯ್ತಾ ಇದೆ. ನೋಡಿ ಬೋಂಡ ರೆಡಿಯಾಗಿದೆ, ತೆಗೆಯೋಣ. ನೋಡಿ ಈ ಥರ ಸಣ್ಣ ಸಣ್ಣದಾಗಿ ತುಂಡಾಗಿರೋ ಈ ಬೋಂಡಗಳನ್ನು ತೆಗೆದು ಚಟ್ನಿಗೆ ಹಾಕ್ಕೋಬೋದು. ನಾವು ಗ್ರೀನ್ ಚಟ್ನಿ ಮಾಡ್ತೀವಲ್ಲ, ಅದಕ್ಕೆ ಚಟ್ನಿ ಅರಿವಾಗ ಹಾಕ್ಕೋಬೋದು. ಈಗ ನಾನು ಮೂರು ಬೋಂಡ ಹಾಕ್ಕೊಂಡಿದ್ದೀನಿ. ನೋಡಿ ಎಲ್ಲ ಬೋಂಡಗಳನ್ನು ನಾನು ಕಾಯಿಸ್ಕೊಂಡಾಗಿದ್ದೆ. ಈ ಥರ ಪಾವನ್ನು ಅರ್ಧ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಇದೆರಡರ ಮೇಲೂ ಸ್ವಲ್ಪ ಸಾಸ್ ಹಾಕ್ಕೊತಾ ಇದ್ದೀನಿ ನಾನು. ಇದ್ರ ಮೇಲೆ ಈಗ ಗ್ರೀನ್ ಚಟ್ನಿ ಹಾಕೊಳ್ಳೋಣ. ಈಗ ಇದನ್ನ ಹಿಂಗೆ ಪ್ರೆಸ್ ಮಾಡಿಬಿಡಿ. ಈಗ ಇದರ ಮೇಲೆ ನಾವು ಮಾಡ್ಕೊಂಡಿದ್ದು ಪುಡಿ ಹಾಕ್ಕೊಳ್ಳೋಣ. ಒಣ ಕೊಬ್ಬರಿ, ಶೇಂಗಾ ಎಲ್ಲ ಹಾಕಿ ಪುಡಿ ಮಾಡಿದ್ವಲ್ಲ, ಅದನ್ನ ಹಾಕ್ಕೊಳ್ಳೋಣ. ಈಗ ಇದೆರಡರ ಮೇಲೆ ಈ ಥರ ವಡೆ ಇಡಬೇಕು. ಇದ್ರ ಮೇಲೆ ಈ ಥರ ಹಸಿರು ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಕಾಯಿಸ್ಕೊಂಡು ಇಡಬೇಕು. ಬಟ್ ನನಗಿಲ್ಲಿ ಹತ್ತಿರದಲ್ಲೆಲ್ಲೂ ಹಸಿರು ಮೆಣಸಿನ್ಕಾಯಿ ಸಿಗಲ್ಲ. ಹೀಗಾಗಿ ನಾನು ಇದ್ರದ್ದು ಉಪ್ಪಿನಕಾಯಿ ಮಾಡಿಟ್ಟಿದ್ದೆ, ಅದೇ ಮೆಣಸನ್ನೇ ನಾನು ಇಟ್ಟಿದ್ದೀನಿ ಪಾವ್ ಭಾಜಿ ಮೇಲೆ. ಈ ಪಾವ್ ಭಾಜಿ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ಧನ್ಯವಾದಗಳು.